ನನ್ನ ಹೆಸರು ಭರತ್ ಅಂತ. 2-3 ವರ್ಷದಿಂದ ನನಗೆ ತುಂಬಾ ಏರ್ ಫಾಲ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಎಲ್ಲಿ ಕ್ಲಿನಿಕ್ ಇದೆ ಚೆನ್ನಾಗಿದೆ ಅಂತ ಸರ್ಚ್ ಮಾಡೋವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗ ಒಂದ್ಸತಿ ಇಲ್ಲಿಗೆ ಬರೋಣ ಅಂತ ಬಂದಾಗ ಬ್ಲಡ್ ಟೆಸ್ಟ್ ಎಲ್ಲ ನನಗೆ ಚೆಕ್ ಮಾಡಿದ್ರು. ಬ್ಲಡ್ ಟೆಸ್ಟ್ ಅಲ್ಲಿ ಐರನ್ ಕಮ್ಮಿ ಇತ್ತು. ಐರನ್ ಕಮ್ಮಿ ಇದ್ದಿದ್ದಕ್ಕೆ ಒಂದ್ಸತಿ IV ಅಂತ ಒಂದು ಟ್ರೀಟ್ಮೆಂಟ್ ಮಾಡಿದ್ರು. ಸೊ ಇವಾಗ ಏರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಬಂದಿದ್ದೀನಿ. ಹೇರ್ ಲಾಸ್ ಅನ್ನೋದು ಇವತ್ತು ತುಂಬ ಕಾಮನ್ ಆಗೋಗಿದೆ. 20 ಇಯರ್ಸ್ ಅಬವೇ ಹೇರ್ ಲಾಸ್ ಸಿಕ್ಕಾಪಟ್ಟೆ ಆಗೋದು ನಾನು ನೋಡ್ತಾ ಇದ್ದೀನಿ. ಇದು ಸ್ಟ್ರೆಸ್ಸಿಂದ ಇರ್ಬೋದು, ಡಿಫಿಷಿಯನ್ಸೀಸಿಂದ ಇರ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ರೀತಿಯಾದ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಕೂಡ ಆಗಿರ್ಬೋದು. ಭರತ್ ಅನ್ನೋರು ಇದೇ ರೀತಿ ನಮ್ಮ ಹತ್ರ ಬಂದಿದ್ದರು. ಭರತ್ ನಮ್ಮ ಹತ್ರ ಬಂದಿದ್ದ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಪ್ರಿಡಾಮಿನೆಂಟ್ಲಿ ಅವರಿಗೆ ಜೆನೆಟಿಕ್ ಹೇರ್ ಲಾಸ್ ಇರಲಿಲ್ಲ, ಬಟ್ ಡೆಫಿನೆಟ್ಲಿ ಹ್ಯಾಡ್ ಮೋರ್ ಆಫ್ ಸ್ಟ್ರೆಸ್ ಫ್ಯಾಕ್ಟರ್ಸ್. ಮತ್ತು ಅವರಿಗೆ ಹೇರ್ ಲಾಸ್ ಆಗೋದು ಡೆಫಿನೆಟ್ಲಿ ಡಿಫಿಷಿಯನ್ಸೀಸಿಂದ ಆಗ್ತಾಯಿತ್ತು. ಇದನ್ನು ನಾವು ಬ್ಲಡ್ ಟೆಸ್ಟ್ ಮುಖಾಂತರ ಕಂಡಿಡಿದಾದ್ಮೇಲೆ ವಿ ಸಜೆಸ್ಟೆಡ್ ಹಿಮ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟ್. ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅದು ಲಾಂಗ್ ಟರ್ಮ್ ಇರೋದಕ್ಕೋಸ್ಕರ ಅವರಿಗೆ ಜೊತೆಗೆ QR-678 ಕೂಡ ರೆಫರ್ ಮಾಡಿದ್ದೀವಿ. QR-678 ಟ್ರೀಟ್ಮೆಂಟ್ ತೊಗೊಂಡು ಹಿ ಸ್ಟಾರ್ಟೆಡ್ ಗೆಟಿಂಗ್ ವೆರಿ ಗುಡ್ ರಿಸಲ್ಟ್ಸ್. ಆ್ಯಂಡ್ ಇದು ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನೀವು ನೋಡ್ಬೋದು ಫೋಟೋಸ್. ಆ್ಯಂಡ್ ಹಿ ಈಸ್ ವೆರಿ ಹ್ಯಾಪಿ. ಇನಿಷಿಯಲಿ ಸ್ವಲ್ಪ ಭಯ ಇದ್ರೂ ಅವರಿಗೆ ಪೇನ್ ಆಗುತ್ತಾ ಏನು ಅಂತ. ಲೇಟರ್ ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಹಿಸ್ ಫ್ಯಾಮಿಲಿ ಈಸ್ ಆಲ್ಸೋ ವೆರಿ ಸ್ಯಾಟಿಸ್ಫೈಡ್.